ನನ್ನ ಹೆಸರು ರೇಖಾ. ನನ್ನ ಜೀವನದಲ್ಲಿ ಅನುಭವಿಸಿದ ಆ ಅನುಭವವನ್ನು ಹಂಚಿಕೊಳ್ಳಬೇಕೆಂಬ ಆಸೆ. ಅದಕ್ಕೂ ಮುನ್ನ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ನಮ್ಮದು ಬಡತನದ ಕುಟುಂಬ. ಅಪ್ಪ ನಾ ಹುಟ್ಟಿದ ಕೆಲವೇ ದಿನಗಳಲ್ಲಿ ಭೂಮಿ ಬಿಟ್ಟು ಹೋಗಿದ್ರದ. ಅಮ್ಮ ನನ್ನ ಕೂಲಿ ಮಾಡಿ ಹಾಗೆ ಮಾಡಬಾರದ ಕೆಲಸ ಮಾಡಿ ನನ್ನ ಸಾಕುತ್ತಿದ್ದರು. ಅವರಿಗೆ ನಮ್ಮ ಕುಟುಂಬದ ರಿಲೇಟಿವ್ ಯಾವುದೇ ಸಹಾಯ ಮಾಡ್ತಾ ಇರಲಿಲ್ಲ. ಅಮ್ಮ ನನ್ನ ಸಾಕಲು ಪಡಬಾರದ ಕಷ್ಟ ಅನುಭವಿಸಿದರು. ಆದರೆ ಹಣ ಸಾಕಾಗದ ಕಾರಣ ಅಮ್ಮ ಮನೆಯಲ್ಲಿ ಯಾವಾಗಲೂ ಕಣ್ಣೀರು ಹಾಕುತ್ತಾ ಇದ್ದರು. ಅಮ್ಮನಿಗೆ ನಾಟಕ ಮಾಡ್ತಾ ಇದ್ರು, ಅದು ಅಪ್ಪ ಇರುವಾಗ. ಅಪ್ಪ ಹೋದೆ ಮೇಲೆ ನಾಟಕ ಮಾಡೋದು ಬಿಟ್ಬಿಟ್ಟರು. ಹೊಸ ನಾಟಕದ ಕಂಪನಿಯವರು ಅಮ್ಮನನ್ನು ಹುಡುಕಿಕೊಂಡು ಬಂದಿದ್ದರು. ಇದರಿಂದ ಅಮ್ಮನಿಗೆ ಸ್ವಲ್ಪ ಮಟ್ಟಿಗೆ ಸಂತೋಷವಾಯಿತು. ನನ್ನ ಮಗಳನ್ನು ಚೆನ್ನಾಗಿ ನೋಡಿಕೊಳ್ಳಬಹುದು. ನಾಟಕದ ಕಂಪನಿಯವರು ಅಮ್ಮನಿಗೆ ಬಾಡಿಗೆ ಮನೆ ಕೊಡಿಸಿದರು. ನಾಟಕಗಳ ಟ್ರಯಲ್ಗೆ ಅಮ್ಮ ಬೆಳಿಗ್ಗೆ ಹೋಗ್ತಾ ಇದ್ರೆ ನಾನು ಸ್ಕೂಲ್ ಹೋಗ್ತಾ ಇದ್ದೆ. ನಾನು ಆವಾಗ 6ನೇ ತರಗತಿ ವಿದ್ಯಾರ್ಥಿನಿ. ಸಂಜೆ ಅಮ್ಮ ಟೆಂಟಿಗೆ ಕರೆದುಕೊಂಡು ಹೋಗ್ತಾ ಇದ್ರು. ಮೊದಲ ನಾಟಕದಲ್ಲಿ ಅಮ್ಮನನ್ನು ನೋಡಿ ಆಶ್ಚರ್ಯವಾಯಿತು. ಮನೆಯಲ್ಲಿ ಕೆಲಸದವಳ ರೀತಿ ಇದ್ದವಳು ಹೀರೋಯಿನ್ ತರಹ ಕಾಣಿಸ್ತಾ ಇದ್ದಳು. ಅಮ್ಮ ನಾಯಕನ ಪ್ರೇಯಸಿಯಾಗಿ ನಟಿಸ್ತಾ ಇದ್ದಳು. ಅಮ್ಮನ ಬಾಡಿಯನ್ನು ಅವನು ತುಂಬಾನೇ ಮುಟ್ಟಿದಾಗ ಪ್ರೇಕ್ಷಕರು ಶಿಳ್ಳೆ ಹೊಡೆದು ಖುಷಿಯಲ್ಲಿ ಅಮ್ಮನಿಗೆ ಹಣ ಕೊಡ್ತಾ ಇದ್ರು. ಆ ಹಣ ಅಮ್ಮನಿಗೆ ಆಗಿತ್ತು. ನಾಟಕದ ಮುಗಿದ ಮೇಲೆ ನನ್ನ ಬಂದು ಟೆಂಟಿಗೆ ಕರೆದುಕೊಂಡು ಹೋದಳು. ಅಲ್ಲಿ ಎಲ್ಲಾ ಮೇಕಪ್ ತೆಗೆದು ಹೋಗಲು ರೆಡಿಯಾಗ್ತಾ ಇದ್ದರು. ನನ್ನ ಅಮ್ಮನ ಬಳಿ ಬಂದು ಟೆಂಟ್ ಕೆಲಸದವ, ನೀವು ಒಳಗಡೆ ಬರಬೇಕು ಅಂತ ಹೇಳಿದ. ಮಗ ನಾನು ನೋಡಿಕೊಂಡು ಬರ್ತೀನಿ ಅಂತ ಹೇಳಿ ಹೋದಳು. ನನಗೆ ತಿನ್ನಲು ಚುರುಮುರಿ ತಂದು ಕೊಟ್ಟು ಹೋದ ಅಮ್ಮನ ಬಳಿ ಬರಬೇಕು ಅಂತ ಹೇಳಿದ ಯುವಕ. ನಾನು ತಿನ್ನುತ್ತಾ ಇದ್ದೆ. 5 ನಿಮಿಷ ಆದರೂ ಅಮ್ಮ ಬರಲಿಲ್ಲ. ನಾನು ನೋಡಿ ಬರ್ತೀನಿ ಅಂತಕೊಂಡು ಟೆಂಟ್ ಹೊರಗಡೆಯಿಂದ ಹೋದೆ. ಟೆಂಟೊಳಗಿ ಇಣಿಕಿ ನೋಡಿದರೆ ನನಗೆ ಶಾಕ್. ಅಮ್ಮ ಟೆಂಟ್ ಮಾಲೀಕರ ಪಂಚೆಯೊಳಗಿ ಇದ್ದಳು. ಪಂಚೆಯೊಳಗಿ ತಲೆ ಹಿಂದೆ ಮುಂದೆ ಆಗ್ತಾ ಇತ್ತು. ಇವರು ಏನು ಮಾಡ್ತಾ ಇದ್ದಾರೆ ಅನ್ನೋ ಪರಿವೇ ಇಲ್ಲದೆ ನೋಡ್ತಾ ಇದ್ದೆ. ಸ್ವಲ್ಪ ಸಮಯದ ನಂತರ ಅಮ್ಮ ಹೊರಗಡೆ ಬಂದಳು. ಕೂದಲು ಕೆದರಿತ್ತು. ಮಾಲೀಕ ಹೇಳಿದ, ಇನ್ನೂ ಚೆನ್ನಾಗ್ ಮಾಡೋಣ ಅಂದ. ಅದಕ್ಕೆ ಅಮ್ಮ ಹೇಳಿದಳು, ನನ್ನ ಮಗಳು ಬಂದಿದ್ದಾಳೆ ಮಾಲೀಕರೇ, ನಾಳೆ ಮಾಡೋಣ ಅಂದಳು. ಮಾಲೀಕ ಬೇಜಾರಿನಿಂದ ಸರಿ ಅಂದ. ಆಮೇಲೆ ಅಮ್ಮ ಸೀರೆನ ಸರಿ ಮಾಡ್ಕೊಂಡು ನನಗೆ ಹಣ ಸಾಕಾಗ್ತಾ ಇಲ್ಲ ಅಂದಳು. ಮಾಲೀಕ ಆ ದಿನದ ಎಲ್ಲಾ ಹಣವನ್ನು ಅಮ್ಮನಿಗೆ ಕೊಟ್ಟ. ಅಮ್ಮನ ಕೈ ಹಿಡಿದು, ನಾಳೆ ಮಗಳನ್ನು ಬಿಟ್ಟು ಬಾ, ರಾತ್ರಿ ಪೂರ್ತಿ ಜೊತೆಗೆ ಇರೋಣ ಅಂದ. ಅಮ್ಮ ಸರಿ ಎಂದು ಹೇಳಿ ಹೊರಗಡೆ ಬರುವಷ್ಟರಲ್ಲಿ ಮೊದಲು ಇದ್ದಲ್ಲಿ ಬಂದು ಕುಳಿತೆ. ಮುಂದೆ ಏನಾಗತ್ತೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದ್ದರೆ ವಿಡಿಯೋ ಲೈಕ್ ಮಾಡಿ. ಮುಂದಿನ ಭಾಗ ಬೇಕಾದರೆ ಕಮೆಂಟ್ ಮಾಡಿ.